ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಅನೇಕ ವ್ಯಕ್ತಿಗಳು ಒಟ್ಟಿಗೆ ಪ್ರಾರ್ಥಿಸುವ ಸಮಯವಿದು. ಬಹಳ ದೇವರ ಅನುಗ್ರಹಗಳು ನಮ್ಮ ಜೀವನಕ್ಕೆ ಹಸ್ತಾಂತರಿಸುವ ಸಮಯವಿದು. ನಿಮ್ಮೆಲ್ಲರಿಗಾಗಿ ವಿಶೇಷವಾಗಿ ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಅಸಾಧ್ಯವಾದ ಕಾರ್ಯಗಳನ್ನು ಅದ್ಭುತವಾಗಿ ದೇವರು ನಮಗೆ ಮಾಡುತ್ತಿದ್ದಾರೆ. ಹಲ್ಲೆಲೂಯಾ. ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ನಿಲ್ಲುವ ಎಲ್ಲಾ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ನಮಗೆ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಯೋವಾನನ ಶುಭ ಸಂದೇಶ 11ನೇ ಅಧ್ಯಾಯ 39ರಿಂದ 41ರವರೆಗೆ ವಾಕ್ಯವನ್ನು ಆಲಿಸೋಣ. ಯೇಸು ಆ ಕಲ್ಲನ್ನು ತೆಗೆಯಿರಿ ಎಂದು ಆಜ್ಞಾಪಿಸಿದರು. ವೃತನ ಸಹೋದರಿಯಾದ ಮಾರ್ತಳು, ಪ್ರಭುವೇ, ಅವನು ಸತ್ತು 4 ದಿನಗಳಾದವು, ಈಗಾಗಲೇ ಅವನ ದೇಹ ಕೊಳೆತು ನಾರುತ್ತಿರಬೇಕು ಎಂದಳು. ನಿನಗೆ ವಿಶ್ವಾಸವಿದ್ದಲ್ಲಿ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ಹೇಳಿಲ್ಲವೇ ಎಂದು ಮರುನುಡಿದರು. ಯೇಸು, ಆಗ ಕಲ್ಲನ್ನು ತೆಗೆದು ಹಾಕಲಾಯಿತು. ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ಪಿತನೇ, ನನ್ನ ಪ್ರಾರ್ಥನೆಗೆ ನೀವು ಕಿವಿಗೊಡುತ್ತೀರಿ, ಆದುದರಿಂದ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಲಾಜರನ ಶರೀರದ ರೀತಿ ಯಾವುದಾದರೂ ವಿಷಯದಲ್ಲಿ ಕೊಳೆತು ಹೋಗುತ್ತಿದ್ದೀರಾ? ನೀವು ಯಾವುದಾದರೂ ಕಾರ್ಯದಲ್ಲಿ ಕೊಳೆತು ನಾರುತ್ತಿದ್ದೀರಾ? ಕುಗ್ಗಿ ಹೋಗಿದ್ದೀರಾ? ಎಲ್ಲ ಕೈ ಬಿಟ್ಟು ಹೋಯಿತು ಎಂಬ ಅವಸ್ಥೆಯಲ್ಲಿ ನೀವಾಗಿದ್ದೀರಾ? ಪ್ರಿಯರೇ, ಎಷ್ಟು ಕೈ ಬಿಟ್ಟು ಹೋದ ಕಾರ್ಯವಾಗಲಿ ನೀವು ಈಗ ವಾಕ್ಯವನ್ನು ಆಲಿಸುವಾಗ ದೇವರಲ್ಲಿ ಆಗಿದೆಯಾ ವಿಶ್ವಾಸಿಸುವುದು? ವಿಶ್ವಾಸಿಸಿದೇ ಆದರೆ ದೇವರ ಮಹತ್ವವನ್ನು ನೀನು ಕಾಣುವೆ ಎಂದು ನೀನು ವಿಶ್ವಾಸಿಸುತ್ತೀಯಾ? ವಿಶ್ವಾಸಿಸಿದರೆ ದೇವರ ಮಹತ್ವ ನಾವು ಪ್ರಾರ್ಥಿಸಿದ ವಿಷಯದಲ್ಲಿ ನಾವು ಕಾಣುತ್ತೇವೆ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸುವುದು ಒಂದು ಸಮಯ, ಒಂದು ಒಳ್ಳೆಯ ಮನೆಗಾಗಿ, ಒಂದು ಒಳ್ಳೆಯ ಕೆಲಸಕ್ಕಾಗಿ, ಮಕ್ಕಳಿಗಾಗಿ, ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಕನಸುಗಳಿಗಾಗಿ, ನಮ್ಮ ಹಣಕಾಸಿನ ಸಮಸ್ಯೆಗಳಿಗೆ ಆಗಿರಬಹುದು. ಏನಾಗಿದೆ ನಾವು ಪ್ರಾರ್ಥಿಸುವುದು? ಲಾಜರನಿಗಾಗಿ ಪ್ರಾರ್ಥಿಸಿದ ನಂತರ ಎಂದು ಬರೆದಿದೆ ದೇವರ ವಾಕ್ಯದಲ್ಲಿ. ಲಾಜರ ಎಂಬ ವ್ಯಕ್ತಿಯ ಮೇಲೆ ಒಂದು ಪ್ರಾರ್ಥನೆ ಲಭಿಸಿದ್ದಾಗ, ಒಂದು ದೈವಿಕ ಕಾರ್ಯ ಸಂಭವಿಸಿದ್ದಾಗ ಅವನ ಅವಸ್ಥೆಗಳಿಗೆ ಬದಲಾವಣೆ ಉಂಟಾಯಿತು, ಒಂದು ಪುನರುತ್ಥಾನ ಉಂಟಾಯಿತು. ಲಾಜರನು ಜೀವದಿಂದ, ಆರೋಗ್ಯದಿಂದ ಹೊರಗೆ ಬಂದ. ಪ್ರಿಯರೇ, ನಮ್ಮ ಮೇಲೆ ಒಂದು ಅನುಗ್ರಹ ಬರುವಾಗ, ವಾಕ್ಯದಿಂದ ಒಂದು ಅನುಗ್ರಹ ಪ್ರಾರ್ಥನೆ ಮೇಲೆ ಬರುವಾಗ, ಯಾವ ಅವಸ್ಥೆಯಾದರೂ ನಾವು ಅದರಿಂದ ಮೇಲೆ ಎದ್ದೇಳುತ್ತೇವೆ. ಹಲ್ಲೆಲೂಯಾ. ಯಾವುದೇ ಕೊಳೆತು ನಾರುತ್ತಿದ್ದರೂ, ಕೈ ಬಿಟ್ಟು ಹೋದ ಅವಸ್ಥೆಯಾದರೂ ವಿಶ್ವಾಸಿಸಿದರೆ ಆ ವಿಷಯದೊಳಗೆ, ಆ ಪ್ರಾರ್ಥನೆಯೊಳಗೆ, ಆ ನಿಯೋಗದ ಒಳಗೆ ಒಂದು ದೊಡ್ಡ ಅನುಭವ ನಾವು ಅದನ್ನು ಅನುಭವಿಸುತ್ತೇವೆ. ಹಲ್ಲೆಲೂಯಾ. ಉಳಿತು ಅದ್ಭುತ ನೋಡುತ್ತೇವೆ. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಒಂದು ಪ್ರಾರ್ಥನೆ ಲಭಿಸುವ ಸಮಯವಾಗಿದೆ. ಇದು ಅನುಗ್ರಹದ ಸಮಯವಾಗಿದೆ, ಆಶೀರ್ವಾದದ ಸಮಯವಾಗಿದೆ, ಬಿಡುಗಡೆಯ ಸಮಯವಾಗಿದೆ, ಬಿಡುಗಡೆಯ ದಿನವಾಗಿದೆ ಎಂದು ನಮಗೆ ವಿಶ್ವಾಸದಿಂದ ಹೇಳೋಣ. ಈ ಸಮಸ್ಯೆಯಿಂದ ನಾನು ಮೇಲೆ ಎದ್ದೇಳುತ್ತೇನೆ, ಪುನರುತ್ಥಾನ ಹೊಂದುತ್ತೇನೆ. ಈ ಅವಸ್ಥೆಯಿಂದ ಒಳ್ಳೆ ಭವಿಷ್ಯಕ್ಕೆ ದೇವರು ನನ್ನನ್ನು ಕೈ ಹಿಡಿದು ನಡೆಯುತ್ತಿದ್ದಾರೆ. ಆಮೇನ್. ನಾನು ರಕ್ಷಣೆ ಹೊಂದುತ್ತೇನೆ, ನನ್ನ ದೇವರು ನನ್ನ ಕೈ ಹಿಡಿದು ನಡೆಯುತ್ತಿದ್ದಾರೆ ಎಂದು ನಾನು ವಿಶ್ವಾಸಿಸುತ್ತೇನೆ. ಪ್ರಿಯರೇ, ಇಂದು ಈ ಸಮಯದಲ್ಲಿ ದೇವರ ಅನುಗ್ರಹ ಹಸ್ತಾಂತರಿಸುವ ಸಮಯವಾಗಿದೆ. ವಿಶ್ವಾಸದಿಂದ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.